ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಸ್ಟವ್ ಚಾಕು ಎರಡು ಕರೆಕ್ಟಾಗಿ ಇಟ್ಬಿಡ್ಬೇಕು. ಚಾನಲ್ ನಾವಿವತ್ತು ನಮ್ಮನೆಗೆ ಒಂದು 4 ಬರೋದು ಗ್ಯಾಸ್ ಸ್ಟವ್ ತರಿಸಿದ್ವಿ. ಸೊ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ನಾನು ಅನ್ಕೊಂಡೆ ಇದನ್ನ ನಿಮ್ಮ ಮುಂದೆ ತಂದು ತೋರ್ಸೋಣ, ಇನ್ ಕೇಸ್ ನೀವೇನಾದ್ರು ಬೈ ಮಾಡೋಕೆ ಪ್ಲಾನ್ ಮಾಡ್ತಿದ್ರೆ ಹೆಲ್ಪ್ ಆಗಲಿ ಅಂತ. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಇಲ್ಲ, ನಾವು ನಮ್ಮನೆಗೆ ಚೇಂಜ್ ಮಾಡ್ಕೊತಾ ಇದೀವಿ. ಇದ್ರ ಕತೆ ಏನಂತ ಹೇಳಿದ್ರೆ ಅನ್ಬಾಕ್ಸ್ ಮಾಡ್ತಾ ಹೇಳ್ತೀನಿ. ನಮ್ದು ಇಟಾಲಿಯನ್ ಕಿಚನ್ ಇದ್ದಿದ್ದು. ಸೊ ಆ ಕಿಚನ್ಗೆ ಸ್ಲ್ಯಾಬ್ಗೆ ಅನ್ಸೋ ಥರ 4 ಬರ್ನರ್ದು ಇಟಾಲಿಯನ್ ಸ್ಟವ್ನ ಮೊದಲೇ ಹಾಕ್ಸಿದ್ವಿ. ಬಟ್ ಅದು ಯಾಕೋ ನನಗೆ ಬರ್ನರ್ ತುಂಬ ಸ್ಲೋ ಅಂತ ಅನಿಸ್ತು. ಸೊ ಅದನ್ನ ನಾನು ತೆಗೆಸ್ಬಿಟ್ಟೆ. ನನ್ನ ಕೈಲಿ ಆಗಲ್ಲ ಒಂದು ಅಡುಗೆ ಮಾಡೋಕ್ಕೆ ನಂಗೆ 3 ಅವರ್ ಬೇಕಾಗಿತ್ತು. ಸೊ ಅದು ನಮಗೆ ಸರಿ ಬರ್ತಾ ಇಲ್ಲ ಅಂತ ಅದನ್ನ ತೆಗೆಸ್ಬಿಟ್ಟೆ. ಅದನ್ನ ತೆಗೆಸಿದ್ಮೇಲೆ ನಮ್ಮ ಹತ್ರ ಆಲ್ರೆಡಿ ಹಳೆ ಸ್ಟವ್ ಇತ್ತು, ಒಂದು 3 ಬರ್ನರ್ದು. ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಬಟ್ ನಮಗೆ 3 ಬರ್ನರ್ದು ಸಾಕಾಗ್ತಾಯಿಲ್ಲ ಅಂತ ಅನಿಸ್ತು. ಅದಕ್ಕೆ ನಾನು 4 ಬರ್ನರ್ಗೆ ಶಿಫ್ಟ್ ಆಗೋಣ, ಆವಾಗ ಜಾಸ್ತಿ ಅಡುಗೆಗಳನ್ನ ಬೇಗ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇದನ್ನು ತರಿಸ್ತಾ ಇದ್ದೀನಿ. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ, ಹಿಂಗೆ ಅಂತ ನೋಡೋಣ, ಚೆಕ್ ಮಾಡೋಣ. ಆ್ಯಂಡ್ ಹೀಗೇ ಮಾಡ್ತಾ ಚೆಕ್ ಮಾಡ್ತಾನೆ ರಿವ್ಯೂಸ್ ಕೂಡ ಹೇಳ್ಬೋದು. ಏನಂದರೆ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಸ್ಟವ್ ಚಾಕು ಎರಡು ಕರೆಕ್ಟಾಗಿ ಇಟ್ಬಿಡ್ಬೇಕು. ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಮನಸ್ಸೇ ಬರಲ್ಲ ನನಗೆ, ಆ ಥರ ಆಗ್ಬಿಡುತ್ತೆ. ಯಾರಾದ್ರು ಹೊಟ್ಟೆ ಹಾಸ್ಕೊಂಡು ನಮ್ಮ ಮನೆಗೆ ಬಂದುಬಿಟ್ರೆ 4 ಅವರ್ ಕಾಯಿಸ್ಕೊಂಡು ಆ ಸ್ಟವ್ ಉರಿಯೋಕ್ಕಂತ ಕಾಯ್ಕೊಂಡು ಕುತ್ಕೊಂಡಿದ್ದರೆ ಪಾಪ ಅವ್ರು ಯಾಕಂದ್ರೆ ಇವ್ರ ಮನೆಗೆ ಬಂದು ಹೊಟ್ಟೆ ಹಿಂಗೆ ಹೊಸ್ತು ಹೋಗ್ತದಂತ ಅನ್ಬೇಕಷ್ಟೆ. ಪ್ಯಾಕಿಂಗ್ ಮಾತ್ರ ಸಕ್ಕದ ಮಾಡಿದ್ದಾರೆ ಇವರು. ಈ ಬ್ರ್ಯಾಂಡ್ ಬಂದು ನನಗನ್ಸುತ್ತೆ ನಾನು ಉಲ್ಟಾ ತೆಗಿತಾ ಇದ್ದೀನಿ ಅಂತ, ಗೊತ್ತೇ ಆಗ್ತಾ ಇಲ್ಲ. ಓಕೆ, ಇಲ್ಲೇನೋ ಪೇಪರ್ ಇದೆ, ಒಂದು ನಿಮಿಷ ನೋಡೋಣ. ಓಕೆ, ಇದೇನು ಜಸ್ಟ್ ಬಿಲ್ಲಿಂಗ್ ಅಡ್ರೆಸ್ಸು, ಬಿಲ್ಲಿಂಗ್ ಕೊಟ್ಟಿದ್ದಾರೆ ಅಷ್ಟೇ, ನೆನ್ಬಿಟ್ರೆ ಏನಿಲ್ಲ. ಆ್ಯಕ್ಚುಲಾಗಿ ಬಂದು ಇದು 6,990 ರೂಪಾಯಿ ಇದೆ. 6,990 ರೂಪಾಯಿ ಇದೆ. ಆ್ಯಕ್ಚುಲಾಗಿ ಪ್ರೈಸ್ ಬಂದು ಜಸ್ಟ್ ಬಿಲ್ಲಿಂಗ್ ಇದು ರೆಸಿಪ್ಟ್ ಅಷ್ಟೇ. ನನಗೆ ಕನ್ಫ್ಯೂಷನ್ ಏನಂದರೆ ಮೋಸ್ಟ್ಲಿ ನಾನು ಉಲ್ಟಾ ತೆಗಿತಾ ಇದ್ದೀನಿ ಅಂತ, ಯಾಕಂದರೆ ಮುಂಚಿನ ಈ ಥರ ಇದೆ. ಬಟ್ ಸ್ಟಿಲ್ ತೆಗೆದು ನೋಡೋಣ, ಉಲ್ಟಾದ ಇಡ್ಬೇಕಣ ಅಷ್ಟೇ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಟ್ ಪ್ಯಾಕಿಂಗ್ ಎಲ್ಲ ಸಕಾಲ ಮಾಡಿದ್ದಾರೆ, ಅರ್ಥನೇ ಆಗ್ಬಾರ್ದು ಯಾವುದು ಫ್ರಂಟ್ ಟು ಬ್ಯಾಕ್ ಅಂತ ಅಷ್ಟು ಸೇಫಾಗಿ ಪ್ಯಾಕ್ ಮಾಡಿದ್ದಾರೆ. ಬಟ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಡ್ಯಾಮೇಜ್ ಇಲ್ಲದೆ ಬಂದಿಲ್ಲ ಅನ್ನೋದು. ವಾವ್, ನಾನೇನು ಇದನ್ನ ಉಲ್ಟಾ ತೆಗ್ದಿಲ್ಲ ಅನ್ಸುತ್ತೆ, ಇದಿಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಪರವಾಗಿಲ್ಲ, ಕರೆಕ್ಟಾಗಿ ಕ್ರೇಜಿ ಸಕ್ಕತ್ತಾಗಿದೆ. ಡಬ್ಬಾನೇ ಇನ್ನೂ ನೋಡೋ ಇಷ್ಟೊಂದು ಖುಷಿ ಪಡ್ತಾ ಇದ್ದೀನಿ. ಇದನ್ನ ತಿರುಗಿಸಿನೇ ನಂದು ವರ್ಕೌಟ್ ಹೋಗ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಐ ಆಮ್ ಬ್ಯಾಕ್ ಟು ಮೈ 4 ಬರ್ನರ್ ಅಂತ. ಯಾಕಂದರೆ 4 ಬರ್ನರ್ ಫಸ್ಟ್ ಇತ್ತಾ, ಆವಾಗ 4 ಸ್ಟೋನ್ ಯೂಸ್ ಮಾಡ್ತಾ ಇದ್ನ. ಆಮೇಲೆ ದುಡಿತಾ ಇಲ್ಲ ಅಂತ 3 ಬರ್ನರ್ಗೆ ಶಿಫ್ಟ್ ಆಗ್ಬಿಟ್ನಾ. ಅದೊಂದು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ನನಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರ ಮೇಲೆ ಏನು ಬರ್ದಿದ್ದಾರೆ ಅಂತ ನೋಡ್ಕೊಂಬೇಡಲ್ಲ. ಓಕೆ, ಇದ್ರ ಮೇಲೆ ಗ್ಲಾಸ್ ಟಾಪ್ ಸ್ಟೋವ್ ಇದೆ, ಬ್ಲ್ಯಾಕ್ ಟಫಿನ್ ಗ್ಲಾಸ್ ಟಾಪ್ ಹಾಕಿದಾರಂತೆ. ಆಮೇಲೆ ಹೆವಿ ಬ್ರಾಸ್ ಟೊರ್ನಾಡೋ ಬರ್ನರ್ಸ್ ಇದೆಯಂತೆ. ಒಳಗಡೆ ಓಪನ್ ಮಾಡೋಣ, ಮೇಲೆ ಓದ್ತಾ ಇದೆ ಅಷ್ಟು ಬ್ಲೂ ಫೇಮ್ ಬರುತ್ತಂತೆ. ಇಂಥ ಹೆವಿ ವೆಸಲ್ ಆದರೂ ಸಪೋರ್ಟ್ ಮಾಡುತ್ತಂತೆ. 2 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ. ISO ಸರ್ಟಿಫೈಡ್ ಕೂಡ ಇದೆ.
ಆ್ಯಂಡ್ ಬ್ರ್ಯಾಂಡು ಬ್ಲೋ ಹಾಟ್ ಅಂತ. ಇದು ಜಾಸ್ಪರ್, ಓಕೆನಾ. ಆ್ಯಂಡ್ ಆಟೋ ಇಗ್ನಿಷನ್ ಇದೆ ಅಂತ ಹೇಳಿದ್ದಾರೆ. ಸೊ ಆಟೋ ಇಗ್ನಿಷನ್ ಅಂದರೆ ನಮಗೆ ಲೈಟರೇ ಬೇಕಾಗಲ್ಲ, ಜಸ್ಟ್ ಪ್ರೆಸ್ ಮಾಡಿ ಆನ್ ಮಾಡೋ ಸ್ಟವ್. ಲೈಟರ್ ತಗೊಂಡಿರಲ್ಲ. ಸೊ ನಾನು ನನ್ನ ರೀಲ್ಸಲ್ಲಿ ವಿಡಿಯೋಲೆಲ್ಲ ಆಗ್ತಾ ಇದ್ದೇವೆ, ಲೈಟರ್ ನಿಂಗೆ ಆನ್ ಮಾಡಿ ತೋರಿಸ್ತಾ ಇದ್ದೇವೆ. ನಿಮ್ಮಿಂದ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ನಾನು ಲೈಟರೇ ಯೂಸ್ ಮಾಡಲ್ಲ, ಅದಕ್ಕೆ. ಲುಕ್ ಅಟ್ ದಿಸ್. ನಂಗೆ ಅನ್ಸುತ್ತೆ ನೀವು ಇದನ್ನು ನೋಡ್ಬೇಕಂತ, ಯಾಕಂದ್ರೆ ಇದನ್ನ ನೋಡಿ, ಪ್ಯಾಕಿಂಗ್ ಏನು ಚೆನ್ನಾಗಿದೆ ನೋಡಿ. ಓಕೆ, ಥರ್ಮೋಕೋಲ್ ಹಾಕಿದ್ದಾರೆ. ವಾವ್, ಥರ್ಮೋಕೋಲ್ ಎಷ್ಟು ಚೆನ್ನಾಗಿದೆ. ನಾನು ಏನಾದ್ರು DIY ಮಾಡ್ಬೇಕಂದ್ರೆ ಯೂಸ್ ಆಗುತ್ತೆ. ಎದುರ್ಬೋದು, ಚೆನ್ನಾಗಿದೆ. ಸೊ ಮಧ್ಯದಲ್ಲೂ ಸಪೋರ್ಟ್ ಕೊಟ್ಟಿದ್ದಾರೆ, ಮುರಿದೋಗ್ಬಾರ್ದಂತ. ಅವ್ರ ಇಮೇಜಲ್ಲಿ ತೋರಿಸ್ದಂಗೆ ಇದೆ ಸ್ಟವ್, ಸಖತ್ತಾಗಿದೆ. ಹಿಂಗಿತ್ತದು ಹಿಂಗೆ. ವಾವ್, ಪರವಾಗಿಲ್ಲ, ಎಲ್ಲ ಅನಿಸಿದ್ದಾರೆ, ಸೊ ಟೆನ್ಷನ್ ಇಲ್ಲ. ಅಮ್ಮಮ್ಮ, ಸಖತ್ ಹೆವಿ ಇದೆ ಸ್ಟವ್. ಓ ಮೈ ಗಾಡ್, ಅಷ್ಟು ಈಸಿ ಇಲ್ಲ ಇದು. ಸೊ ಇದರಲ್ಲೇ ಅರ್ಥ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಇಷ್ಟೇ ಸಖತ್ ಇದಾಗಿದೆ, ಲೀನ್ ಆಗಿದೆ ಇದು. ಬಟ್ ಪ್ಯಾಕಿಂಗ್ ವಾಸ್ ಲೈಕ್ ಟೂ ಹೆವಿ. ಇಷ್ಟು ದಪ್ಪ ಇತ್ತು ಪ್ಯಾಕಿಂಗು, ಬಟ್ ಸ್ಟವ್ ಸಖತ್ ಲೀನ್ ಆಗಿದೆ, ನೀಟಾಗಿದೆ. ಕವರ್ ತೆಗೆ ನನಗಿಂತ ನೀಟಾಗಿ ಕಾಣುತ್ತೆ. ಕಾಣ್ತಾ ಇದೆಯಾ ಸ್ಟವ್? ಓಕೆ, ಇವಾಗ ಇದರಲ್ಲಿ ಸ್ಟವಲ್ಲಿ ಇವರು ಇಲ್ಲಿ ಕೊಟ್ಟಿರೋದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ವ್ಯಾರಂಟಿ ಕಾರ್ಡ್ ಕಾಪಿ ಕೂಡ ಇದೆ. ಸೊ ಈ ಬುಕ್ಕಲ್ಲೇನೆ, ಈ ಯೂಸರ್ ಮ್ಯಾನ್ಯುವಲ್ ಅಲ್ಲೇನೆ ನಿಮಗೆ ವ್ಯಾರಂಟಿ ಕಾರ್ಡ್ ಕೂಡ ಇದೆ. ಸೊ ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲಿ ನೋಡಿ, ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇದರಲ್ಲಿ 2B ಗ್ಲಾಸ್ ಸ್ಟವ್ ಅಂದರೆ 2 ಬರ್ನರು, 3 ಬರ್ನರು, 4 ಬರ್ನರು ಈ ಥರ ಬರುತ್ತೆ. ಆ್ಯಂಡ್ ಇದು ಆಟೋ ಮೋಡು ಮತ್ತು ಮ್ಯಾನ್ಯುಯಲ್ ಇಗ್ನಿಷನ್ ಮೋಡು ಎರಡರಲ್ಲೂ ಅವೈಲೇಬಲ್ ಇದೆ. ನಾವು ತೊಗೊಂಡಿರೋದು ಆಟೋ ಮೋಡು, ಆಟೋ ಇಗ್ನಿಷನ್. ನಾವು ತೊಗೊಂಡಿರೋದು ಆಟೋ ಇಗ್ನಿಷನು. ಬಟ್ ಇದು ಯಾಕೆ ಹಿಂಗೆ ಸ್ಲ್ಯಾಂಟ್ ಆಗಿದೆ ಅಂತ ಗೊತ್ತಿಲ್ಲ. ನಾವೆಲ್ಲ ಬಿಟ್ಟು ಇಲ್ವಲ್ಲ ಕಾಲಲ್ಲಿ. ಎಕ್ಸಾಕ್ಟ್ಲಿ, ವೇರ್ ಇಸ್ ದ ಲೆಗ್? ಒಳಗಡೆ ಲೆಗ್ ಸಿಕ್ಲಿಲ್ಲ ನನಗೆ. ಒಂದು ಸೆಕೆಂಡ್, ಲೆಟ್ ಮಿ ಚೆಕ್. ಇದೆಲ್ಲ ಕಾಣಿಸಿ, ಇಲ್ಲಿ ಲೆಗ್ ಅಂಟಿಸಿದ್ದಾರೆ. 1 2 3 4 ಲೆಗ್ ಕೂಡ ಇಲ್ಲೇ ಇದೆ. ಪರವಾಗಿಲ್ಲ, ಒಳ್ಳೆ ಐಡಿಯಾ ಮಾಡಿದ್ದಾರೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಲೆಗ್ಗಳು ಮುದ್ದೋಗೋ ಚಾನ್ಸಸ್ ಜಾಸ್ತಿ ಅಲ್ವಾ. ಇಲ್ಲಿ ಕೊಟ್ಟಿದ್ದಾರೆ, ಇದು ಕೊಟ್ಟರೆ ಕ್ಲೀನಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ನಮ್ಮ ಸ್ಟವ್. ತಲೆ ಕೆಡಿಸ್ಕೊಳಂಗಿಲ್ಲ. ಹಾಗೆ ಸಕ್ಕತ್ತಾಗಿದ್ದಾಗ ಬಂದಿದೆ. ಆಮೇಲೆ ಸಕ್ಕ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಮೇಲ್ಗಡೆ ಟಫ್ ಆ್ಯಂಡ್ ಗ್ಲಾಸ್ ಅಂತ ಹೇಳಿದ್ದಾರೆ, ಆದ್ರೂ ಗ್ಲಾಸೇ ಅಲ್ವಾ. ಸ್ವಲ್ಪ ಡೆಲಿಕೇಟಾಗಿ ನೋಡ್ಕೊಂಡ್ರೆ ಒಳ್ಳೇದು. ಆ್ಯಂಡ್ ಈ ಗ್ಲಾಸ್ ಎಷ್ಟು ಸ್ಮೂತಾಗಿ ಏನು ಚೆನ್ನಾಗಿದೆ ಅಂತ ಹೇಳಿದ್ರೆ ಕ್ಲೀನಿಂಗ್ ಕೂಡ ಸಖತ್ ಈಸಿ ಆಗಿದೆ. ಇದು ನೋಡಿ. ಸೊ ಓಕೆ, ಈ ಬರ್ನರ್ ಬಂದಿದೆಯಲ್ಲ, ಒಂದು ಬರ್ನರ್ ತೆಗೆದು ತೋರಿಸ್ತೀನಿ ನೋಡಿ. ನಂಗನ್ಸುತ್ತೆ ಇದು ಜಂಬೋ ಬರ್ನರು, ಇದು ಮೀಡಿಯಂ ಫ್ಲೇಮ್ ಬರ್ನರು, ಇದು ಸ್ಮಾಲ್ ಫ್ಲೇಮ್ ಬರ್ನರು. ಆ್ಯಂಡ್ ಈ ಬರ್ನರ್ ನೋಡಕ್ಕೆ ಏನು ಚೆನ್ನಾಗಿದೆ ಅಂತ ನೋಡಿ. ಯೂಶಲಿ ಬರ್ನರ್ಗಳಿಗೆಲ್ಲ ಇದಿರುತ್ತೆ, ಏನು ತೂತು ರೌಂಡ್ ಹೋಲ್ಸ್ ಇರುತ್ತೆ. ಇದರಲ್ಲಿ ಸ್ಟ್ರೈಪ್ ಲೈನ್ಸ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ದಿಸ್ ಇಸ್ ಕಾಲ್ಡ್ ಟೊರ್ನಾಡೋ ಬರ್ನರ್. ಸೊ ಇದರಲ್ಲಿ ಹೀಟ್ ಇನ್ನ ಜಾಸ್ತಿ ಬರುತ್ತೆ. ಆ್ಯಂಡ್ ಬ್ಲೂ ಫ್ಲೇಮ್ ಟೆಕ್ನಾಲಜಿಗೆ ಇದನ್ನ ಇದು ಮಾಡಿದ್ದಾರೆ. ಇಟ್ ಕಮ್ಸ್ ಔಟ್ ರಿಯಲಿ ಗುಡ್. ಇದು ಸ್ಟ್ಯಾಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಫ್ರೇಮ್ ಸಖತ್ ಸೆಕ್ಸಿಯಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ, ಒಂದು ಅಡುಗೆ ಮನೆಗೆ ರಿಚ್ ಲುಕ್ ಕೊಡುತ್ತೆ.
ಸೊ ದಿಸ್ ಇಸ್ ಅಗೇನ್ ಗಿವಿಂಗ್ ಅ ಸೋ ನೈಸ್ ರಿಚ್ ಲುಕ್. ಯಾಕಂದ್ರೆ ಇಲ್ಲಿ ಬ್ಲ್ಯಾಕ್, ಇಲ್ಲೆಲ್ಲ ಗೋಲ್ಡನ್ ಕೊಟ್ಟಿದ್ದಾರೆ, ಜೊತೆಗೆ ಆ ಲೈನ್ಸ್ ಇದೆ ನೋಡಿ, ಅದು ನೋಡಕ್ಕೆ ಏನ್ ಚೆನ್ನಾಗಿದೆ. ಹಾಕಿ ನಿಮಗೆ ಆಲ್ರೆಡಿ ಹಾಕಿ ಕೊಟ್ಟಿದ್ದಾರೆ ಸೋಪಲ್ಲಿ. ನಾವೆಲ್ಲ ಇಲ್ಲಿ ಹೋಲ್ ಬರುತ್ತಲ್ಲ, ಆ ಹೋಲ್ಗೆ ನೋಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇದು ಆನ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಆವಾಗ ನಿಮಗೆ ಕ್ಲೀನಾಗಿ ಐಡಿಯಾ ಬರುತ್ತೆ ಯಾವ ತರ ಕಾಣ್ತಾ ಇದೆ, ಎಷ್ಟು ಉರಿ ಬರುತ್ತೆ ಅಂತ. ಆಮೇಲೆ ಈ ಜಾಗ ಹಾಟ್ ಸರ್ಫೇಸು, ಡು ನಾಟ್ ಟಚ್ ಅಂತ ಇಲ್ಲಿ ಹಾಕಿದ್ದಾರೆ. ಬೆಟ್ಟು ಹಿಂಗ್ ಹಾಕಬೇಡಿ ಅಂತ ಇದೆ, ಬಿಸಿ ಆಗತ್ತೆ ಅಂತ. ಇನ್ನೊಂದೇನಂದ್ರೆ ಇದು ಟಫ್ ಅಂಡ್ ಗ್ಲಾಸ್ ಅಂತ ತೋರಿಸಿದ್ದಾರೆ. ಇಲ್ಲಿ ISO ಸರ್ಟಿಫೈಡ್ ಒಂದು ಸಿಂಬಲ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಕಾಷನ್ ಬರ್ದಿದ್ದಾರೆ, ಏನ್ ಮಾಡಬಾರ್ದು ಈ ಸ್ಟವ್ ಜೊತೆ ಅಂತ. ಸೊ ಕಾಷನ್ ನಂಗೆ ಓದ್ಬಿಡ್ಲಾ, ನಿಮ್ಗೆ ಹೆಲ್ಪ್ ಆಗುತ್ತೆ. ಏನಂತ ಹೇಳಿದ್ರೆ, ದ ಕುಕ್ ಟಾಪ್ ಗ್ಲಾಸ್ ಇಸ್ ಟಫ್ ಅಂಡ್ ಬಟ್ ಬ್ರೇಕಬಲ್. ನಾನು ಹೇಳ್ದೆ ಅಲ್ವಾ ಅವಾಗಲೇ, ಟಫ್ ಅಂಡ್ ಇದ್ರೆ ಬ್ರೇಕಬಲ್, ಸೊ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಗ್ಲಾಸ್ ಮೇ ಬ್ರೇಕ್ ಡ್ಯೂ ಟು ಎಕ್ಸ್ಪೋಜರ್ ಟು ಸಡನ್ ಎಕ್ಸ್ಟ್ರೀಮ್ ಟೆಂಪರೇಚರ್. ಸಡನ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಪಟ್ ಅಂತ ಕೊಟ್ರೆ ಎಂತ ಗ್ಲಾಸು ಹೊಡೆದೋಗುತ್ತೆ, ಅದನ್ನೇ ಬರ್ತಾರೆ. ಟು ನಾಟ್ ಯೂಸ್ ತಂದೂರ್ ಕುಕ್ಕರ್ ಆರ್ ಸಿಮಿಲರ್ ಯುಟೆನ್ಸಿಲ್ಸ್. ಬಟ್ ಈ ತಂದೂರ್ ಕುಕ್ಕರ್ ಆ ಥರದನ್ನ ಯೂಸ್ ಮಾಡಬಾರ್ದಂತೆ, ಬಿಕಾಸ್ ಅವೆಲ್ಲ ತುಂಬಾನೇ ಹೆವಿ ಹೀಟ್ ಕೇಳುತ್ತಲ್ಲ, ಅದಕ್ಕೆ. ಡು ನಾಟ್ ಪೋರ್ ವಾಟರ್ ಆನ್ ದ ಗ್ಲಾಸ್ ವೆನ್ ಇಟ್ ಇಸ್ ಹಾಟ್. ಈ ಜಾಗ ಬಿಸಿ ಆಗಿದ್ದಾಗ ನೀರನ್ನ ಸುರಿಬಾರ್ದಂತೆ. ಡು ನಾಟ್ ಯೂಸ್ ಗ್ಯಾಸ್ ಸ್ಟೋವ್ ಫಾರ್ ಬೇಕಿಂಗ್ ಆಸ್ ಇಟ್ ಮೇ ಡ್ಯಾಮೇಜ್ ದಿ ಗ್ಲಾಸ್. ಬೇಕ್ ಮಾಡೋ ಅಂಥದ್ದಕ್ಕೆ ನಾವು ಇದು ಗ್ಯಾಸ್ ಸ್ಟೋವ್ನ ಯೂಸ್ ಮಾಡಬಾರ್ದಂತೆ. and warranty is not applicable for breakage of glass due to non-compliance of the above. Okay, ಈ 5 ಪಾಯಿಂಟ್ಸ್ ಅವ್ರು ಏನು ಹೇಳಿದ್ದಾರೆ ಅದು ಅದರಿಂದ ಈ ಗ್ಲಾಸ್ ಏನಾದ್ರೂ ಒಡೆದೋದ್ರೆ ವ್ಯಾರಂಟಿ ಅಪ್ಲಿಕಬಲ್ ಆಗಲ್ವಂತೆ. ಓಕೆನಾ? ಸೊ 2 ವರ್ಷದ ವ್ಯಾರಂಟಿ ಇದೆ ಈ ಬರ್ನರ್ಗೆ ಮತ್ತೆ ಈ ಟಫ್ ಅಂಡ್ ಗ್ಲಾಸ್ಗೆ. ಈ ಮೇಲ್ಗಡೆ 5 ಪಾಯಿಂಟ್ ಬಿಟ್ಟು ಬೇರೆ ಯಾವ್ದಾದ್ರು ಡ್ಯಾಮೇಜ್ ಆದ್ರೆ ಅವ್ರು ನಿಮ್ಗೆ ವ್ಯಾರಂಟಿ ಕ್ಲೇಮ್ ಮಾಡ್ಕೊಡ್ತಾರೆ. ಅಂಡ್ ಬರ್ನರ್ ಏನಾರು ಹಾಳಾದ್ರೆ 2 ವರ್ಷದೊಳಗಡೆ, ಸೊ ಅದಕ್ಕೂ ಕೂಡ ವ್ಯಾರಂಟಿ ಕ್ಲೇಮ್ ಮಾಡಿ ಕೊಡ್ತಾರೆ. ದಿಸ್ ಇಸ್ ಅಬೌಟ್ ನಮ್ಮ ಗ್ಯಾಸ್ ಸ್ಟವ್. ಸೊ ನಿಮ್ಗೆ ಬನ್ನಿ ಇವಾಗ ಹೋಗಿ ನಾವು ಸ್ಟವ್ ಆನ್ ಮಾಡೋಣ, ಎಲ್ಲ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡಿಬಿಟ್ಟು ಯಾವ ತರ ಹಸ್ಬೋದು ಅಂತ ನೋಡೋಣ. ಈಗ ನಮ್ಮ ಗ್ಯಾಸ್ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಯಾವತ್ತು ಗ್ಯಾಸ್ ಸ್ಟವ್ ಹೊಸ್ದಾಗಿ ತಂದಾಗ ಮೊದಲನೇ ಸತಿ ಪೂಜೆ ಮಾಡಿನೇ ನಾವು ಉಪಯೋಗಿಸ್ಬೇಕು, ಹಾಗೆ ಉಪಯೋಗಿಸ್ಬಾರ್ದು. ಬಿಕಾಸ್ ಅದು ನಮಗೆ ಊಟ ಕೊಡುತ್ತೆ ಅಲ್ವಾ. ಅಗ್ನಿದೇವ್ರನ್ನ ನಾವು ಕೈ ಮುಗ್ದು ನಮ್ಮನ್ನ ಚೆನ್ನಾಗಿಡಪ್ಪ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಸ್ಟವ್ಗೆ ಪೂಜೆ ಮಾಡಿ ಆಮೇಲೆ ನಾವು ಗ್ಯಾಸ್ ಸ್ಟವ್ನ ಯೂಸ್ ಮಾಡಬೇಕು. ಪ್ರೆಸ್ ಮಾಡಬೇಕು. ಸೇಮ್ ಅದೇ ಇದ್ದಿತ್ತಲ್ಲ ಅದರ. ಎಲ್ಲ ಓ ಇಷ್ಟೊಂದು ನೋಡಿ ಬರುತ್ತೆ ಚಿಕ್ಕದ್ರಲ್ಲೇ. ಸಖತ್ತಾಗಿ ಬರ್ತದೆ. ವೆಯ್ಟ್ ಆನ್ ಮಾಡಿ ವೆಯ್ಟ್ ಮಾಡಬೇಕು. ಸೊ ನೋಡಿದ್ರಿ ಅಲ್ವಾ ಗ್ಯಾಸ್ ಸ್ಟವ್ ಯಾವ ಥರ ಇದೆ ಅಂತ. ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.